ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 10 ಫೆಬ್ರವರಿ 2026. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ಖುದಾ ತುಮ್ಹಾರ ದೋಸ್ತ್ ಹೈ. ಖುದಾ ತಮ್ಮ ಮಿತ್ರನಾಗಿದ್ದಾರೆ. ರಾವಣ್ ದುಶ್ಮನ್ ಹೈ, ಇಸ್ಲಿಯೇ ತುಮ್ ಖುದಾ ಕೋ ಪ್ಯಾರ್ ಕರ್ತೆ ಔರ್ ರಾವಣ್ ಕೋ ಜಲಾತೆ ಹೋ. ಖುದಾ ತಮ್ಮ ಮಿತ್ರನಾಗಿದ್ದಾರೆ, ರಾವಣ ತಮ್ಮ ಶತ್ರು. ಹೀಗಾಗಿ ಖುದಾ ಪ್ರಿಯತಮ ಪರಮಾತ್ಮನನ್ನ ಪ್ರೀತಿ ಮಾಡ್ತೀರಿ ಮತ್ತು ರಾವಣನನ್ನ ಸುಟ್ಟು ಬಿಡ್ತೀರಿ. ಬಾಬಾ ಹೇಳ್ತಾರೆ, ಖುದಾ ಪರಮಾತ್ಮ ಪ್ರೀತಿಯ ಸಾಗರ ಇದ್ದಾರೆ. ಯಾರು ಖುದಾ ಅದಾರ, ಯಾರು ಪ್ರೀತಿಯ ಸಾಗರ ಇದ್ದಾರ, ಆ ಸಾಗರ ನಮ್ಮ ಮಿತ್ರ ಇದ್ದಾರ. ನಮ್ಮ ಮಿತ್ರ ಅಂದ್ರೆ ಪಾತ್ರದ ಮಿತ್ರ ರಾವಣ, ಶರೀರದ ಮಿತ್ರ ಬಾಬಾ, ಆತ್ಮದ ಮಿತ್ರ ಬಾಬಾ ಇದ್ದಾರ. ಅಂದ್ರೆ ಆತ್ಮನ ಒಂದು ಮೂಲ ಸ್ಥಿತಿಯನ್ನ ಅನುಭವ ಮಾಡಿಸೋರು, ಈ ಮನಸ್ಸನ್ನ ಆತ್ಮ ಸಮಾನ್ ಮಾಡೋರು, ಈ ಮನಸ್ಸನ್ನ ಪರಮಾತ್ಮನ ಮನಸ್ಸಿನ ಸಮಾನ್ ಮಾಡುವಂಥವ್ರು ಏನದಾರ, ಅವರು ಕೇವಲ ಬಾಬಾ ಅದಾರ. ಇನ್ನು ರಾವಣ ಶತ್ರು ಯಾಕೆ ಅಂತಂದ್ರೆ, ಯಾವ ಮನಸ್ಸು ತನ್ನನ್ನ ತಾನು ಸಂಪೂರ್ಣ ಆತ್ಮಸ್ಥಿತಿಯಲ್ಲಿ ಇದ್ಕೊಂಡು ಕೂಡ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡ್ತಾ ಇತ್ತು ಈ ನಾಟಕದಲ್ಲಿ, ದ್ವಾಪರದ ನಂತರ ಸಮಯ ಅನುಸಾರ, ರಾಮದ ಸ್ಕ್ರಿಪ್ಟ್ ಅನುಸಾರ ರಾವಣ ಈ ಮನಸ್ಸನ್ನ ರಾಮನಿಂದ ದೂರ ಮಾಡಿ ಅಥವಾ ಆತ್ಮನ ಸತ್ಯದಿಂದ ದೂರ ಮಾಡಿ, ನಾನು ಅಂದ್ರ ದೇಹ, ನಾನು ಅಂದ್ರ ಮನುಷ್ಯ, ನಾನು ಅಂದ್ರೆ ಸಾಯುವವನು ಎನ್ನುವ ಒಂದು ಅಸತ್ಯ ಭ್ರಮೆಯನ್ನ ರಾವಣ ಮನಸ್ಸಿನಲ್ಲಿ ತುಂಬುತ್ತಾನೆ. ಹೀಗಾಗಿ ರಾವಣ ಮನಸ್ಸಿನ ಶತ್ರುವಾಗಿದ್ದಾನೆ. ರಾಮ ಪರಮಾತ್ಮ ಪುನಃ ಈ ಸೃಷ್ಟಿ ನಾಟಕದಲ್ಲಿ ಬಂದು ರಾವಣನ ಖೈದಿಯಾಗಿರುವ, ರಾವಣನ ಬಂಧನದಲ್ಲಿ ವಶೀಭೂತ ಆಗಿರುವಂತಹ ಮನಸ್ಸನ್ನ ಪುನಃ ರಾಜಯೋಗ ಶಿಕ್ಷಣದಿಂದ, ಸತ್ಯ ಆಧ್ಯಾತ್ಮಿಕ ಜ್ಞಾನದಿಂದ ಜಾಗೃತ ಮಾಡಿಸಿ ಮನಸ್ಸನ್ನ ಪುನಃ ಆತ್ಮಸ್ಥಿತಿಗೆ ಕರ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ಪರಮಾತ್ಮ ಖುದಾ ನಮ್ಮ ಸತ್ಯವಾದ ಮಿತ್ರ ಆಗಿದ್ದಾರೆ. ಪ್ರಶ್ನೆ, ಕಿನ್ ಬಚ್ಚೋಂ ಕೋ ಅನೇಕೋಂ ಕಿ ಆಶೀರ್ವಾದ ಸ್ವತಃ ಮಿಲ್ತೆ ಹೈ. ಯಾವ ಮಕ್ಕಳಿಗೆ ಅನೇಕರ ಆಶೀರ್ವಾದ ಸ್ವತಃ ಪ್ರಾಪ್ತಿಯಾಗುವುದು. उत्तर, जो बच्चे याद में रहकर स्वयं भी पवित्र बनते और दूसरों को भी आप समान बनाते हैं. ಯಾವ ಮಕ್ಕಳು ನೆನಪಿನಲ್ಲಿದ್ದುಕೊಂಡು ಸ್ವಯಂ ಪವಿತ್ರರಾಗಿರ್ತಾರೆ, ಅನ್ಯರನ್ನು ಮಾಡ್ತಾರೆ, ಅವರೇ ಅನ್ಯರನ್ನ ಆಪ್ ಸಮಾನ್ ಮಾಡ್ತಾರೆ. ಆಪ್ ಸಮಾನ್ ಅಂತಂದ್ರ, ನಾನೊಬ್ಬ ಪಾತ್ರದಲ್ಲಿ ಬ್ರಹ್ಮಕುಮಾರಿಯ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಬ್ರಹ್ಮಕುಮಾರಿಯ ರೋಲ್ ಸಮಾನ ಅಲ್ಲ, ಒಬ್ಬ ಅಕ್ಕೋರ್ ಸಮಾನ ಅಲ್ಲ, ಒಬ್ಬರ ಟೀಚರ್ ಸಮಾನ ಅಲ್ಲ. ಸಮಾನ್ ಅರ್ಥಾತ್ ಆತ್ಮ ಅಭಿಮಾನಿ ಸ್ಥಿತಿ. ಪಾತ್ರದಲ್ಲಿ ಇರ್ತಾನೂ ಕೂಡ ಜೀವನ್ಮುಕ್ತ ಸ್ಥಿತಿ. ಈ ಜೀವನ್ಮುಕ್ತಿಯ ಸಮಾನ್ ಆಪ್ ಸಮಾನ್, ಆಪ್ ಮನ ಆತ್ಮ, ತಮ್ಮ ಸಮಾನ ಮಾಡ್ಕೊಡ್ರಿ ಅಂದ್ರೆ ತಮ್ಮ ತರ ಆತ್ಮಾಭಿಮಾನಿ ಸ್ಥಿತಿ ಉಳ್ಳವರನ್ನಾಗಿ ಮಾಡ್ಕೊಡ್ರಿ. ಈ ರೀತಿ ಯಾರು ಮಾಡ್ತಾರೋ ಅವರೇ ನಿಜವಾದಂತಹ ಅನೇಕರಿಂದ ಸ್ವತಃ ಆಶೀರ್ವಾದವನ್ನ ಪ್ರಾಪ್ತ ಮಾಡ್ಕೊಳ್ತಾರೆ. उन्हें अनेकों के आशीर्वाद मिल जाती, वे बहुत ऊंच पद पाते हैं. ಅವರು ಬಹಳ ಉಂಚ ಪದವಿ ಪಡಿತಾರೆ, ಬಹಳ ಶ್ರೇಷ್ಠ ಉನ್ನತ ಪದವಿ ಹೋಗ್ತಾರೆ. ಅಂತಂದ್ರೆ ಸತ್ಯುಗ್ ಹೋಗ್ತಾರ, ಅಲ್ಲಿ ರಾಜಾರಾಣಿ ಆಗ್ತಾರ ಅನ್ನೋ ಮಾತು ಇಲ್ಲ. ಉಂಚ ಪದವಿ ಪಡಿತಾರೆ ಅಂತಂದ್ರ ಸಂಗಮದ ಈ ಸಮಯದೊಳಗ ಬಹಳಷ್ಟು ಆತ್ಮಿಕ ಉನ್ನತ ಅವಸ್ಥಾ. ಪರೀಕ್ಷೆಗಳು ಅಷ್ಟೇ ಬರ್ತವೆ ರೋಲ್ ಒಳಗ, ಮಾತುಗಳು ಅಷ್ಟೇ ಬರ್ತವೆ. ಮಾತಿನಿಂದ, ಪರೀಕ್ಷೆಯಿಂದ, ವಿಘ್ನಗಳಿಂದ ಸೆಕೆಂಡಿನಲ್ಲಿ ಕ್ರಾಸ್ ಮಾಡುವ ಮತ್ತು ವಿಘ್ನಜೀತ್ ಆಗುವಂತಹ ಬುದ್ಧಿಯೂ ಕೂಡ ಅವರಲ್ಲಿ ಇರ್ತದೆ. ಈ ಕಾರಣದಿಂದ ಶ್ರೇಷ್ಠ ಪದವಿಯಾಗಿದೆ ಜೀವನ್ಮುಕ್ತ ಸ್ಥಿತಿ, ಶ್ರೇಷ್ಠ ಪದವಿಯಾಗಿದೆ ಅತೀಂದ್ರಿಯ ಸುಖದ ಆನಂದ. ಅಂದಮೇಲೆ ಇದು ಸಿಗುವುದು ಯಾವಾಗ ಅಂದ್ರೆ ಬಹಳಷ್ಟು ಆಶೀರ್ವಾದ ಎಲ್ಲರ ಹೃದಯದಿಂದ ಯಾವಾಗ ಪ್ರಾಪ್ತಿ ಆಗ್ತದೋ ಆಗ ಆಟೋಮೆಟಿಕ್ ಇಂತಹ ಒಂದು ಶ್ರೇಷ್ಠ ಪದವಿ ಪ್ರಾಪ್ತ ಆಗ್ತದೆ. वे बहुत ऊंच पद पाते. बाबा तुम बच्चों को श्रेष्ठ बनने की एक ही श्रीमत देते. ಬಾಬಾ ಮಕ್ಕಳಿಗೆ ಈ ರೀತಿ ಶ್ರೇಷ್ಠರಾಗುವಂತಹ ಒಂದೇ ಒಂದು ಶ್ರೀಮತ ಕೊಡ್ತಾರೆ. ಶ್ರೀಮತ ಭಲೇ ಪರಮಾತ್ಮ ಬಹಳಷ್ಟು ಕೊಡ್ತಾರೆ, ಅದರಲ್ಲಿ ಮುಖ್ಯವಾಗಿರುವ ಒಂದೇ ಒಂದು ಮುಖ್ಯ ಶ್ರೀಮತ ಯಾವುದು ಎಲ್ಲಾ ಶ್ರೀಮತಗಳನ್ನು ಒಳಗೊಂಡಿರುವಂತಹದ್ದಾಗಿದೆ, ಅದು ತನ್ನನ್ನ ಆತ್ಮ ಸ್ಥಿತಿಯಲ್ಲಿ ಸ್ಥಿತಿ ಮಾಡಿಕೊಂಡು ತಂದೆಯನ್ನ ನೆನಪು ಮಾಡೋದು. ಬಚ್ಚೆ ಕಿಸಿ ಭಿ ದೇಹಧಾರಿ ಕೋ ಯಾದ್ ನ ಕರ್ ಮುಜೆ ಯಾದ್ ಕರೋ.
ಬಾಬಾ ಹೇಳ್ತಾರೆ ಈ ನಾಟಕದಲ್ಲಿ ದೇಹ ಏನಿದೆ ಅದೊಂದು ಡಾಲ್, ಮೂಳೆ ಮಾಂಸ ಚರ್ಮದಿಂದಾಗಿರುವಂತಹ ಒಂದು ಗೊಂಬೆ. ಯಾರನ್ನೂ ನೆನಪು ಮಾಡಬೇಡ್ರಿ, ಯಾವ ದೇಹದಾರಿನೂ ನೆನಪು ಮಾಡಬೇಡ್ರಿ. ಪ್ರೀ ಸ್ಕ್ರಿಪ್ಟೆಡ್ ಡ್ರಾಮಾದ ಪಪೆಟ್ ಶೋದೊಳಗೆ ಏನು ಗೊಂಬೆಗಳು, ಆ ಗೊಂಬೆಯೊಳಗೇನು ಜಾನ್ ಇಲ್ಲ. ಭಲೆ ಮಾತಾಡ್ದಂಗೆ ಅನಿಸ್ತದ, ನಡ್ದಂಗೆ ಅನಿಸ್ತದ, ನಮ್ಮ ಪ್ರೀತಿ ಮಾಡ್ದಂಗೆ ಅನಿಸ್ತದ, ಅಥವಾ ನಮ್ಮನ್ನೇನೋ ದ್ವೇಷ ಮಾಡ್ದಂಗೆ ಅನಿಸ್ತದ, ಆದರೆ ಅವು ಗೊಂಬೆಗಳು. ಅದಕ್ಕೆ ಹೇಳ್ತಾರ ಬಾಬಾ, ಯಾವ ದೇಹದಾರಿಯ ಪ್ರೀತಿ ಮಾಡಬೇಡ್ರಿ. ಮಾಡೋದಿದ್ರ ಮಾಡಲೇಬೇಕಾಗಿದೆ ಒಬ್ಬ ಪ್ರಿಯತಮ ಪರಮಾತ್ಮ ತಂದೆಯನ್ನ. ಧಾರಣೆಗಾಗಿ ಮುಖ್ಯ ಸಾರ್, ಮನುಷ್ಯ ಸೇ ದೇವತಾ बनने की पढ़ाई ಸದಾ ಪಡ್ತೇ रहना है. ಬಾಬಾ ಹೇಳ್ತಾರೆ ಮನುಷ್ಯರಿಂದ ದೇವತಾ ಆಗುವಂತಹ ವಿದ್ಯೆಯನ್ನ ಸದಾ ಓದುತ್ತಾನೇ ಇರಬೇಕು. सबको बाप समान बनाने की सेवा करके आशीर्वाद प्राप्त करनी है. ಮನುಷ್ಯರಿಂದ ದೇವತಾ ಅರ್ಥಾತ್ ಹ್ಯೂಮನ್ ಕಾನ್ಶಿಯಸ್ ಯಾವುದು, ನಾ ಸಾಯ್ತೀನಿ, ನನಗೆ ಬೇಕು, ಭವಿಷ್ಯ ನೋಡಬೇಕು, ನಾ ಮಕ್ಕಳಿಗೆ ಹೀಗೆ ಮಾಡಿಡಬೇಕು ಅನ್ನೋದೇನಿದೆಯಲ್ಲ, ಇದು ಮನುಷ್ಯ ಕಾನ್ಶಿಯಸ್. ಮನುಷ್ಯ ಕಾನ್ಶಿಯಸ್ ಇಂದ ದೇವತಾ ಕಾನ್ಶಿಯಸ್ಸಿಗೆ ಶಿಫ್ಟ್ ಆಗ್ರಿ ಅಂತಾರೆ ಬಾಬಾ. ಹೇಗೆ ಅಂದರೆ, ದೇವತಾ ಕಾನ್ಶಿಯಸ್ ಅಲ್ಲಿ ನಾಳೆಯ ಚಿಂತೆ ಇಲ್ಲ, ಇವತ್ತಿನ ಚಿಂತೆ ಇಲ್ಲ, ಇನ್ನೊಬ್ಬರ ಚಿಂತೆ ಇಲ್ಲ. ಯಾಕಂದ್ರೆ ಗೊತ್ತಿದೆ ಅವಿನಾಶಿ ಆಗಿರುವ ಸತ್ಯ, ಎಲ್ಲರೂ ಅವಿನಾಶಿ ಆಗಿರುವ ಆತ್ಮ. ಬರೀ ಅವಿನಾಶಿ ಅಷ್ಟೇ ಅಲ್ಲ, ಭರ್ಪೂರ್ ಸಂಪನ್ನ ಆಗಿರುವ ಆತ್ಮದ ಸತ್ಯದ ಅನುಭೂತಿ ಇರುವ ಕಾರಣದಿಂದ ದೇವತಾ ಕಾನ್ಶಿಯಸ್ ಏಕ್ದಮ್ ಶ್ರೇಷ್ಠ ನ್ಯಾರ ಪ್ಯಾರ ಆಗಿರುವಂತಹ ಒಂದು ಉನ್ನತ ಅವಸ್ಥೆ ಆಗಿದೆ. ಹೀಗಾಗಿ ಮನುಷ್ಯರಿಂದ ದೇವತಾ ಆಗುವಂತಹ ವಿದ್ಯೆ ಇದು. ಈ ವಿದ್ಯೆಯನ್ನ ಎಂದೂ ಸಹ ಮಿಸ್ ಮಾಡಬೇಡ್ರಿ ಅಂತಾರೆ ಬಾಬಾ. ಯಾಕಂದ್ರೆ ಇದು ಸ್ವಯಂ ಪರಮಾತ್ಮ ನನ್ನನ್ನು ದೇವತಾ ಮಾಡ್ಲಿಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ತಮ್ಮ ಸಮಾನ ಮಾಡುವಂಥ ಸೇವಾ ಮಾಡ್ಕೊಳ್ರಿ. ತನ್ನ ಥರಾನೇ ಆತ್ಮಸ್ಮೃತಿಯಲ್ಲಿ ಬರಬೇಕು. ಇಂತಹ ಸೇವಾ ಮಾಡ್ರಿ ಮತ್ತು ಎಲ್ಲರ ಆಶೀರ್ವಾದವನ್ನ ಪ್ರಾಪ್ತ ಮಾಡ್ಕೊಳ್ರಿ. ಇನ್ನೊಂದು ಪಾಯಿಂಟ್, ಶ್ರೀಮತದಂತೆ ನಡೆದು ಪವಿತ್ರ ಆಗ್ರಿ. ಪ್ರತಿ ಹೆಜ್ಜೆಯಲ್ಲೂ ಬಾಬಾರ ಮತದ ಅನುಸಾರ ನಡೆದು ವಿಶ್ವ ಬಾದಶಾಹಿ ಅರ್ಥಾತ್ ಪೂರಾ ಮನಸ್ಸು ಆತ್ಮನ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ಪೂರ್ಣ ಬಾದಶಾಹಿ ಪ್ರಾಪ್ತ ಮಾಡ್ಕೊಳ್ಳೋದು. ಬಾಬಾ ಕೆ ಸಮಾನ್ ದುಃಖ ಹರ್ತಾ ಸುಖ ಕರ್ತಾ ಬನ್ನ ಹೈ. ಪರಮಾತ್ಮ ತಂದೆಯ ಸಮಾನ್ ದುಃಖ ಹರಣೆ ಮಾಡಿ ಸುಖಕರ್ತರೂ ಆಗ್ರಿ. वरदान, कल्याण की वृत्ति और शुभ चिंतक भाव द्वारा विश्व कल्याण के निमित्त बनने वाले तीव्र पुरुषार्थी भव. ಕಲ್ಯಾಣದ ವೃತ್ತಿ ಹಾಗೂ ಶುಭ ಚಿಂತನೆಯ ಭಾವದ ಮೂಲಕ ವಿಶ್ವ ಕಲ್ಯಾಣದ ನಿಮಿತ್ತ ಆಗುವಂತಹ ತೀವ್ರ ಪುರುಷಾರ್ಥಿಗಳು ಆಗ್ರಿ. तीव्र पुरुषार्थी वह है जो सभी के प्रति कल्याण की वृत्ति शुभ चिंतक भाव रखे. ತೀವ್ರ ಪುರುಷಾರ್ಥಿ ಯಾರು ಅಂತಂದ್ರೆ, ಯಾರು ಎಲ್ಲರ ಪ್ರತಿಯಾಗಿ ಕಲ್ಯಾಣದ ಭಾವ ಶುಭ ಚಿಂತನೆಯ ಭಾವವನ್ನ ಇಡ್ತಾರೆ. ಬಲ್ कोई बार बार गिराने की कोशिश करे, मन को ढगमग करे, विघ्न रूप बने, फिर भी आपका उसके प्रति शुभ चिंतक का अडोल भाव हो. ಅಂಡರ್ಲೈನ್, ಪದೇ ಪದೇ ತಮ್ಮನ್ನ ಬೀಳಿಸ್ಬೇಕು ಅಂದ್ರೆ ಮಾನಸಿಕವಾಗಿ, ಶಾರೀರಿಕವಾಗಿ, ಬೌದ್ಧಿಕವಾಗಿ ತಮ್ಮ ಅನೇಕ ವಿಷಯದೊಳಗ ತಮ್ಮ ಬೀಳಿಸ್ಬೇಕಂತ ತಿಳ್ಕೊಂಡಿದ್ದಾರೆ ಅವರೋ ರೋಲ್, ಅಥವಾ ತಮ್ಮ ಮನಸ್ಸನ್ನ ಅಲಗಾಡಿಸ್ಬೇಕಂತಾರ. ಅನೇಕ ವಿಘ್ನಗಳನ್ನು ತಮ್ಮ ಎದುರುಗಡೆ ತರಲಿಕ್ಕೆ ಅವರು ಕಾರಣೀಭೂತ ಆಗ್ತಾರ. ಆದ್ರ ಬಾಬಾ ಹೇಳ್ತಾರೆ, ಶುಭ ಚಿಂತಕ ವೃತ್ತಿಯಿಂದ ಅಡೋಲ್ ಭಾವದಲ್ಲಿ ಅವ್ರ ಪ್ರತಿಯಾಗಿ ನಿಮ್ಮ ಶುಭ ಚಿಂತನೆನೇ ಇರಬೇಕು. ಅವರನ್ನ ಕಂಡ್ರೆ ನೀವು ಶುಭ ಚಿಂತಕರೇ ಆಗಿರ್ಬೇಕು. ಈ ವಿಷಯದಲ್ಲಿ ಅಡೋಲ್ ಅಂತಾರೆ ಬಾಬಾ, ಅಲುಗಾಡದಂತಹ ಸ್ಥಿತಿ ನಿಮ್ದಿರ್ಬೇಕು. ಅವ್ರು ಏನೇ ಮಾಡ್ಲಿ ಅವ್ರೊಳಗಡೆ ಇರುವಂತಹ ಆತ್ಮ ಸತ್ಯ ಸ್ವರೂಪವನ್ನೇ ನೋಡುವಂತಹ ಅಭ್ಯಾಸ ಇರಲಿ. ಹರ್ ಪರಿಸ್ಥಿತಿ ಮೇ ವೃತ್ತಿ और ಭಾವ್ ಯಥಾರ್ಥ हो. ಪ್ರತಿ ಪರಿಸ್ಥಿತಿಯಲ್ಲಿ ಇದು ಗೊಂಬೆಯ ಮೂಲಕ ಕ್ರೋಧ ಮಾಡುವ, ಗೊಂಬೆಯ ಮೂಲಕ ಈರ್ಷಾ ಮಾಡುವ ಅಥವಾ ಗೊಂಬೆಯ ಮೂಲಕ ವಿಘ್ನ ಹಾಕುವಂತಹ ಪಾತ್ರ ಡ್ರಾಮಾನುಸಾರ ನಡೀತಾ ಇದೆ. ಬಾಕಿ ಒಳಗಡೆ ಇರುವಂತಹ ಸತ್ಯ ಏನಿದೆಯಲ್ಲ ಇದು ಶಾಶ್ವತ ಇದೆ ಎನ್ನುವಂತಹ ಸ್ಮೃತಿನೇ ಇರಲಿ ಅಂತಾರೆ. ಯಥಾರ್ಥ ಸ್ಮೃತಿ ಇರಲಿ. ಆಪ್ಕೆ ऊपर उसका ಪ್ರಭಾವ नहीं ಪಡೆगा. ಆಗ ಅವ್ರು ಯಾರೇ ಏನೇ ಮಾಡಿದಾರತ್ತಂದ್ರ ಅವ್ರ ಪ್ರಭಾವ ತಮ್ಮ ಮೇಲಾಗೋದಿಲ್ಲ. ಒಬ್ಬ ಕುಮಾರ್ ಅವ್ರ ಮಮ್ಮಿ ಪ್ರತಿಯಾಗಿ ಎಷ್ಟೊಂದು ಅಪೇಕ್ಷೆ ಇಟ್ಟಿದ್ದಾನತ್ತಂದ್ರ ಆ ಅಪೇಕ್ಷೆಯ ಬಂಧನದೊಳಗೆ ಎಷ್ಟು ಸಿಕ್ಕಾಕೊಂಡಿದ್ದಾನತ್ತಂದ್ರ ಆ ಮಮ್ಮಿ ರೋಲ್ ಎಷ್ಟೆಲ್ಲ ಮಾಡಿದ್ರು ಅದೇನೂ ಕಾಣಂಗಿಲ್ಲ. ಮಮ್ಮಿ ರೋಲ್
ಈ ಈ ಒಂದು ಬಾಲಕ ರೋಲಿಗೆ ಏನಾದ್ರೂ ಒಂದು ಸಣ್ಣ ಮಾತಂದ್ರೂ ಕೂಡ ತಡ್ಕೊಳಿಕ್ಕಾಗೋದಿಲ್ಲ. ಯಾಕಂದ್ರೆ ಅಪೇಕ್ಷಾ ಅನ್ನುವಂತ ಬಂಧನ. ಮಮ್ಮಿ ಅಂದ್ರೆ ಯಾವ ಕಾರಣಕ್ಕೂ ಬೈಬಾರ್ದು ಅಂತ. ಅದಕ್ಕೆ ಬಾಬಾ ಹೇಳ್ತಾರ, ಯಥಾರ್ಥ ರೂಪದ ಶುಭ ಭಾವನೆ ಇರಲಿ. ಅವ್ರು ಏನೇ ಮಾಡಲಿ, ಅವ್ರು ಏನೇ ಅನ್ಲಿ, ಅವ್ರು ಯಾವುದೇ ತರ ಈ ಪಾತ್ರಕ್ಕೆ ಬೀಳಿಸ್ಬೇಕಂತಾನೆ ತಿಳ್ಕೊಳ್ಳಿ. ಯಾಕಂದ್ರೆ ಆತ್ಮಕ್ಕಂತೂ ಏನೂ ಮಾಡಕ್ ಸಾಧ್ಯ ಇಲ್ಲ, ಏನೇ ಮಾಡಿದ್ರು ಪಾತ್ರಕ್ಕೆ ಮಾಡ್ಬೋದು. ಈ ರೀತಿ ಯಥಾರ್ಥ ಭಾವ ನಿಮ್ಮೊಳಗಿತ್ತು ಅಂತಂದ್ರೆ ಅವರು ಮಾಡುವ ಕರ್ಮದ ಪ್ರಭಾವ ತಮ್ಮ ಅವಸ್ಥೆ ಮೇಲೆಂದಿಗೂ ಆಗೋದಿಲ್ಲ. फिर कोई भी व्यर्थ बातें देखने में ही नहीं आएंगी, ಟೈಮ್ ಬಚ್ ಜಾಯೇಗಾ. ಯಾವ ವ್ಯರ್ಥ ಮಾತು ನೋಡಾಕಲ್ಲಿ ಇರುವುದೇ ಇಲ್ಲ, ಇದರಿಂದ ಸಮಯ ಬಹಳ ಉಳಿತದೆ. ಯಹಿ ಹೇ ವಿಶ್ವ ಕಲ್ಯಾಣಕಾರಿ ಸ್ಟೇಜ್. ಇದಾಗಿದೆ ವಿಶ್ವ ಕಲ್ಯಾಣಕಾರಿ ಸ್ಥಿತಿ. ಸ್ಲೋಗನ್, ಸಂತುಷ್ಟ जीवन का श्रृंगार है, इसलिए संतुष्ट मणि बन. ಸಂತುಷ್ಟ ರಹೋ और सर्व को संतुष्ट करो. ಸಂತುಷ್ಟ ಮಣಿಗಳಾಗಿ ಜೀವನದ ಶೃಂಗಾರ ಮಾಡ್ಕೊಳ್ರಿ, ಅದಕ್ಕಾಗಿ ಸಂತುಷ್ಟ ಮಣಿ ಆಗ್ರಿ ಮತ್ತು ಸರ್ವರಿಗೂ ಸಂತುಷ್ಟತೆಯನ್ನ ಕೊಡ್ರಿ, ಸಂತುಷ್ಟರನ್ನಾಗಿ ಮಾಡ್ರಿ. ಅವ್ಯಕ್ತ ಇಶಾರ, ಏಕತಾ और ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರು ಆಗ್ರಿ. एकमत अर्थात एकता का वातावरण बनाने के लिए समाने की शक्ति धारण करो. ಏಕತೆಯ ವಾತಾವರಣ, ಎಲ್ಲರೂ ನಾವು ಒಂದನ್ನುವಂಥ ಭಾವ ಹುಟ್ಟಬೇಕು ಅಂತಂದ್ರೆ ಮೊದಲು ಹೊಟ್ಟೆಗೆ ಹಾಕೊಳ್ಳುವಂತಹ ಗುಣವನ್ನ ಧಾರಣೆ ಮಾಡ್ಕೊಡ್ರಿ ಅಂತಾರೆ ಬಾಬಾ. ಸಂಘಟನೆಯಲ್ಲಿ ಅನೇಕ ಕಮಜೋರಿಗಳಿರ್ತಾವ, ಏನೋ ಹೆಚ್ಚು ಕಡಿಮೆ ಆಗ್ತಿರ್ತಾವ, ಅನೇಕ ತಪ್ಪುಗಳು ನಡೀತಿರ್ತಾವ, ಅವುಗಳನ್ನ ಹೊಟ್ಟೆಯಲ್ಲಿ ಹಾಕೊಳ್ಳುವಂತಹ ಅಭ್ಯಾಸ ಮಾಡ್ರಿ. ಜೈಸೆ ಚಂದ್ರಮಾ ಅಥವಾ ಸೂರ್ಯಗೂ ಗ್ರಹಣ ಲಗ್ತಾ ಹೈ ತೋ ಕೇತೆ ಹೇ ದೇಖ್ನಾ ನಹೀ ಚಾಹಿಯೆ. ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಆದಾಗ ಒಂದು ಮಾತು ಹೇಳ್ತಾರೆ ಲೌಕಿಕನಲ್ಲಿ, ಗ್ರಹಣ ಹಿಡಿದಾಗ ಸೂರ್ಯ ನೋಡಬಾರ್ದು, ಗ್ರಹಣ ಹಿಡಿದಾಗ ಚಂದ್ರಮ್ಮನನ್ನ ನೋಡಬಾರ್ದು ಅಂತ. ಯಾಕಂದ್ರೆ ನಹಿತೋ ಗ್ರಹಚಾರಿ ಬೈಟ್ ಜಾಯಿಗೆ, ಇಲ್ಲ ಅಂದ್ರ ಬಹಳ ಕೆಟ್ಟದ್ದಾಗ್ತದ, ಗ್ರಹಚಾರಿ ಕೂಡ್ತದ, ಅದಕ್ಕೆ ನೋಡಬಾರ್ದು ಅಂತ ಹೇಳ್ತಾರೆ. तो किसकी कमी भी ग्रहण है उसे कभी नहीं देखो. ಅಂಡರ್ಲೈನ್, ಯಾವುದೇ ರೋಲ್ ಒಳಗ ಕಮ್ಜೋರಿ ಅದ, ಅವಗುಣಗಳದಾವ, ಏನೋ ಕೆಟ್ಟದ್ದದಾವತ್ತಂದ್ರ ಅದನ್ನ ನೀವು ಇವ್ರು ಹಿಂಗದಾರ, ಇವ್ರು ಇಂಥವ್ರು ಅದಾರಲ್ಲ ಅಂತ ನೀವು ಪದೇ ಪದೇ ಚಿಂತನೆ ಮಾಡ್ತೀರಿ, ಅದನ್ನ ನೋಡ್ತೀರಿ ಅಂತಂದ್ರ ಅದು ಗ್ರಹಣ ಇದ್ದಂಗೆ. ಇನ್ನೊಬ್ಬರ ಕಮ್ಜೋರಿ ಅಂತಂದ್ರೆ ಹೆಂಗ ಸೂರ್ಯನಿಗೆ ಗ್ರಹಣ ಹಿಡಿತದ. ಅರ್ಥಾತ್ ಸೂರ್ಯಗ್ರಹಣದ ಸಮಯದಲ್ಲಿ ಸೀದಾ ಡೈರೆಕ್ಟ್ ದೃಷ್ಟಿಯಿಂದ ನೋಡಬಾರ್ದಂತ ಏನ್ ಹೇಳ್ತಾರ, ಹಾಗೇನೆ ಆತ್ಮದ ದಿವ್ಯ ಬುದ್ಧಿ ರೂಪಿ ಚಸ್ಮಾ ಇಲ್ಲದೆ ನಾವು ಸೀದಾ ದೇಹಭಾನದೊಳಗ ಅವರೊಳಗಿನ ಅವಗುಣಗಳನ್ನ ರಿಯಲ್ ಅಂತ ಅನ್ಕೋತೀವಿ ಅಂತಂದ್ರ ಇದು ಗ್ರಹಣ ಹಿಡ್ದಂಗ, ಇದ್ರ ಪ್ರಭಾವ ತಮ್ಮ ಅವಸ್ಥೆಯ ಮೇಲೆ ಆಗೇ ತೀರ್ತದ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಮಕ್ಕಳೇ ಯಾವ ಕಾರಣಕ್ಕೂ ನೀವು ಅವಗುಣಗಳನ್ನ ನೋಡ್ಬೇಡ್ರಿ, ಇನ್ನೊಬ್ಬರ ಪಾತ್ರದೊಳಗ ಸದಾ ಅವರೊಳಗಿರುವ ಗುಣವನ್ನೇ ಗ್ರಹಣೆ ಮಾಡ್ರಿ ಅಂತ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ನಾನು ಆತ್ಮ, ನಿರಾಕಾರ, ಅವಿನಾಶಿ, ಸತ್ಯವಾಗಿರುವೆನು. ಈ ವಿಶ್ವ ನಾಟಕದಲ್ಲಿ ಸದಾ ನನಗೆ ಸಿಕ್ಕಿರುವ ಪಾತ್ರವು ವಿಶಿಷ್ಟವಾಗಿದೆ. ನಾನು ಈ ಪಾತ್ರವನ್ನ ಅಭಿನಯ ಮಾಡುತ್ತಿರುವ ಗುಪ್ತ ಯಾತ್ರಿಯಾಗಿದ್ದೇನೆ. ಈ ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಇದು ಗೆಸ್ಟ್ ಹೌಸ್ ಆಗಿದೆ. ಈ ಗೆಸ್ಟ್ ಹೌಸ್ನಲ್ಲಿ ಏನೆಲ್ಲ ಇದೆಯೋ ಇದರ ನಿಯಮವಾಗಿದೆ. ಇಲ್ಲಿ ಕೇವಲ ನಾನು ಉಪಯೋಗ ಮಾಡಬಹುದು ಏನೆಲ್ಲ ಇದೆ, ಆದರೆ ಇದರ ನಿಯಮವಾಗಿದೆ. ಇದು ಯಾವುದನ್ನ ನಂದು ಎಂದು ಭಾವಿಸದೆ ನನಗೆ ಯಾವ ಪಾತ್ರ ಸಿಕ್ಕಿದೆಯೋ ಅದನ್ನ ಸಾಕ್ಷಿಯಾಗಿ ಅನುಭವ ಮಾಡುವಂಥದ್ದು. ಬಾಕಿ ನಾನು ಆತ್ಮ, ಸೆಲ್ಫ್ ಸಫಿಸಿಯೆಂಟ್, ಸಮೃದ್ಧ, ಶಾಂತವಾಗಿರುವೆ. ಆಗಾಗ ನಾ ಯಾತ್ರಿ ಎನ್ನುವ, ಅವಿನಾಶಿ ಎನ್ನುವ ಸತ್ಯವನ್ನ ಮರೆತು ಈ ಡ್ರಾಮಾದಲ್ಲಿ ಒಮ್ಮೊಮ್ಮೆ ನಾನು ಅಂದರೆ ಸ್ಥೂಲ ಶರೀರ ರೂಪಿ ಗೆಸ್ಟ್ ಅಂತ ತಿಳ್ಕೊಂಡು ಇಲ್ಲಿರುವ ಅನೇಕ ವಸ್ತುಗಳ ಮೇಲೆ ಅಧಿಕಾರ, ವ್ಯಕ್ತಿಗಳಲ್ಲಿ ಅಪೇಕ್ಷೆ ಇಡುವ ಕಾರಣದಿಂದ ಈ ಮನಸ್ಸು ಅನೇಕ ಬಂಧನಗಳಲ್ಲಿ ಸಿಲುಕಿಕೊಂಡಿದೆ.
ಇದು ನಂದು ನಿಂದು ಎನ್ನುವ ಪಾತ್ರದೊಳಗಿನ ಅವಗುಣಗಳನ್ನು ನೋಡುವಂತಹ. ಹೀಗಾಗಿ ಸತ್ಯ ಜ್ಞಾನವು ನನಗೆ ನೆನಪು ಕೊಡಿಸ್ತಾ ಇದೆ, ಯಾವುದೇ ದೇಹದಾರಿ ಪಾತ್ರ ಅದು ಡ್ರಾಮಾನುಸಾರ ನೊಂದಿದೆ, ಭಲೆ ಆ ಪಾತ್ರ ಅಲುಗಾಡಿಸ್ತಾ ಇದೆ, ವಿಘ್ನ ಆಗ್ತಾ ಇದೆ, ಆದರೆ ಆ ಪಾತ್ರದಲ್ಲಿಯೂ ಕೂಡ ಅನೇಕ ವಿಶೇಷತೆಗಳಿವೆ. ಹೀಗಾಗಿ ನಾನು ಎಲ್ಲರೊಳಗಿರುವ ವಿಶೇಷತೆಗಳನ್ನು ನೋಡ್ತಾ ಶುಭಚಿಂತಕ ಮಣಿಯಾಗಿದ್ದೇನೆ. ಓಂ ಶಾಂತಿ.